ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ವಿಡಿಯೋದಲ್ಲಿ ಹಣವನ್ನು ಕುರಿತು ದೇವರ ವಾಕ್ಯ ಏನು ಹೇಳುತ್ತೆ ಅಂತೇಳಿ ಯೂಟ್ಯೂಬ್ನಲ್ಲಿ ನಾವು ಅದನ್ನು ಅಪ್ಲೋಡ್ ಮಾಡಿದ್ವಿ ಸಂದೇಶವನ್ನು. ಅದರ ಮುಂದುವರೆದ ಭಾಗವನ್ನು ಈ ದಿನ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುವಂಥವರಾಗಿದ್ದೇವೆ. ಇದುವರೆಗೂ ನಾವು ಹೇಳಿದಂಥ ಎಲ್ಲ ಸಂದೇಶಗಳನ್ನು ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಅದರ ಎಲ್ಲ ಲಿಂಕ್ಗಳನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇವೆ. ನೀವು ಲಿಂಕ್ಗಳನ್ನು ಕ್ಲಿಕ್ ಮಾಡೋದು ಮುಖಾಂತರವಾಗಿ ನೀವು ಸಂದೇಶಗಳನ್ನು ನೇರವಾಗಿ ಕೇಳಿಸ್ಕೊಳ್ಬೋದಾಗಿದೆ. ಪಾಪವನ್ನು ಕುರಿತಿರ್ಬೋದು, ಲೈಂಗಿಕ ಅನೈತಿಕತೆಯನ್ನು ಕುರಿತು, ಯೌವನಸ್ಥರನ್ನು ಕುರಿತು, ತಾಯಂದಿರನ್ನು ಕುರಿತು, ಪಾಪವನ್ನು ಕುರಿತು, ಈ ರೀತಿಯಾಗಿ ಅನೇಕ ಸಂದೇಶಗಳು, ಪರಿಶುದ್ಧತೆಯನ್ನು ಕುರಿತು, ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ರೆಕಾರ್ಡಿಂಗ್ ಮಾಡಿ ಯೂಟ್ಯೂಬ್ನಲ್ಲಿ ಹಾಕಿದ್ದೇವೆ. ಇವು ಖಂಡಿತವಾಗಿ ನೀವು ಕೇಳೋದ್ರ ಮುಖಾಂತರವಾಗಿ ಆಧ್ಯಾತ್ಮಿಕವಾಗಿ ಇನ್ನೂ ಹೆಚ್ಚಾಗಿ ಬೆಳೆಯೋದಕ್ಕೆ ಖಂಡಿತವಾಗಿ ಸಾಧ್ಯವಾಗುವಂಥದ್ದಾಗಿದೆ. ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ಹಣವನ್ನು ಕುರಿತು ನಾವು ಕಳೆದ ವಿಡಿಯೋದಲ್ಲೇ ನಾವು ಹೇಳಿದ್ವಿ. ಹಣದಾಶೆ ಅದು ಕೆಟ್ಟದಾಗಿರುವಂಥದ್ದಾಗಿದೆ, ಹಣ ಅಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡುತ್ತೇವೆ. ಹಾಗಾಗಿ ಹಣದ ವಿಷಯವನ್ನು ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕಾಗಿದೆ, ಹಣದ ವಿಷಯವನ್ನು ಕುರಿತು ದೇವರ ವಾಕ್ಯ ಏನು ಹೇಳುತ್ತೆ ಅಂತೇಳಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಖಂಡಿತವಾಗಿ ಇದನ್ನು ನಾವು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ. ಹಣವನ್ನು ಯಾವ ರೀತಿಯಾಗಿ ಹ್ಯಾಂಡ್ಲ್ ಮಾಡಬೇಕು ಅಂತೇಳಿ ನಾವು ತಿಳ್ಕೊಂಡ್ರೆ ಅದನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಸಾಧ್ಯ. ಉದಾಹರಣೆಗೆ ನೀವು ಕಾರ್ನ ಓಡಿಸೋದಕ್ಕೆ ಕಲ್ತ್ಕೊಂಡ್ರೆ ಕಾರ್ ಓಡಿಸೋದಕ್ಕೆ ಸಾಧ್ಯ. ಟೂ ವೀಲರ್ಗಳನ್ನ ಓಡಿಸೋದಕ್ಕೆ ಕಲ್ತ್ಕೊಂಡ್ರೆ ಮಾತ್ರ ಟೂ ವೀಲರ್ನ ಓಡಿಸೋದಕ್ಕೆ ಸಾಧ್ಯ. ಅದೇ ಪ್ರಕಾರವಾಗಿ ನೀವು ಯಾವ ರೀತಿಯಾಗಿ ಮೇಂಟೈನ್ ಮಾಡಿ, ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅಂತೇಳಿ ಈ ಹಣದ ವಿಷಯವನ್ನು ನೀವು ತಿಳ್ಕೊಂಡ್ರೆ, ದೇವರ ವಾಕ್ಯ ಏನು ಹೇಳುತ್ತೆ ಅದನ್ನು ತಿಳ್ಕೊಂಡ್ರೆ ಮಾತ್ರವೇ ಅದನ್ನು ನಿರ್ವಹಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾವು ನೋಡ್ತೇವೆ, ನೋಡ್ರಿ, ನಾವು ಯಾವ ರೀತಿಯಾದಂಥ ಪ್ರಪಂಚದಲ್ಲಿ ಬದುಕ್ತಾ ಇದ್ದೇವೆ ಅಂತ ನೋಡುವಾಗ ಹೆಚ್ಚಾಗಿ ಇರುವಂಥದ್ದು ಒಳ್ಳೆಯದು, ಎಲ್ಲ ಹೆಚ್ಚಾಗಿರಬೇಕು. ಮನೆಗಳು, ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಕಾರ್ಗಳು, ದೊಡ್ಡ ದೊಡ್ಡ ಮನೆಗಳು, ಆಸ್ತಿಗಳು, ಫೋನ್ಗಳು, ದುಬಾರಿಯಾದಂಥ ವಸ್ತುಗಳು, ಈ ರೀತಿಯಾಗಿ ಇದ್ದರೆ ಒಳ್ಳೆಯದು, ಈ ರೀತಿಯಾಗಿ ಹೆಚ್ಚಾಗಿ ಹೊಂದಿರುವಂಥದ್ದು ಒಳ್ಳೆಯದು. ಆಮೇಲೆ ನಾವು ಹಣದಲ್ಲಿ ಸಂತೋಷವನ್ನು ಕಂಡುಕೊಳ್ಳುವಂಥ ಸರೌಂಡಿಂಗ್ನಲ್ಲಿ ನಾವು ಬದುಕ್ತಾ ಇದ್ದೇವೆ. ಆ ರೀತಿಯಾಗಿ ಜೀವಿಸೋರನ್ನ ನಾವು ನೋಡ್ತಾ ಇದ್ದೇವೆ. ಸೊ ಈ ರೀತಿಯಾಗಿ ಜೀವಿಸಬೇಕು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿಲ್ಲ. ಈ ರೀತಿಯಾಗಿ ಜೀವಿಸೋದು ಎಂದಿಗೂ ಸಹ ತೃಪ್ತಿಯನ್ನು ಕೊಡೋದಿಲ್ಲ. ಎಂದು ಸಹ ಇದನ್ನು ತೃಪ್ತಿಯನ್ನು ಕೊಡೋದಿಲ್ಲ. ಯಾಕೆ ತೃಪ್ತಿಯನ್ನು ಕೊಡೋದಿಲ್ಲ ಅಂತೇಳಿ ನಾವು ದೇವರ ವಾಕ್ಯದ ಆಧಾರದ ವಿವರಿಸ್ತಾ ಹೋಗ್ತೀವಿ. ನಾವು ಆವಾಗ ನಿಮಗೆ ಖಂಡಿತವಾಗಿ ಇದು ಅರ್ಥವಾಗುವಂಥದ್ದಾಗಿದೆ. ಈ ಲೋಕದಲ್ಲಿರುವಂಥ ಯಾವುದೇ ವಸ್ತುಗಳು ಸರಿ, ಯಾವುದೆಲ್ಲ ವಸ್ತುಗಳಿತ್ತು ಅಂತ ಹೇಳಿದ್ರೂ ಅದರಿಂದ ಅವರು ತೃಪ್ತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಹೊಸ ಹೊಸ ಅಪ್ಡೇಟ್ಗಳಾಗ್ತಲೇ ಇರುತ್ತೆ, ಹೊಸ ಹೊಸ ಇಂಟೀರಿಯರ್ ಡಿಸೈನ್ಗಳು ಬರುತ್ತೆ, ಹೊಸ ಹೊಸ ಡ್ರೆಸ್ಗಳು ಬರುವಂಥದ್ದಾಗಿದೆ, ಹೊಸ ಹೊಸ ಕಾರ್ಗಳು ಬರುವಂಥದ್ದಾಗಿದೆ, ಹೊಸ ಹೊಸ ಬಿಲ್ಡಿಂಗ್ ಸ್ಟೈಲ್ಗಳು ಬರುವಂಥದ್ದಾಗಿದೆ. ಹಾಗಾಗಿ ಅದು ನೋಡುವಾಗಿಲ್ಲ, ಇದೆಲ್ಲ ನನಗೆ ಬೇಕು ಈ ರೀತಿಯ ಮನಸ್ಥಿತಿ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಅದು ಸಂತೋಷನ ಕೊಡೋದಿಲ್ಲ. ಅದರಲ್ಲಿ ಸಂತೋಷನ ಹುಡುಕ್ತೀನಿ ಅಂತ ಹೇಳಿದ್ರು ಅದರಿಂದ ಅದು ಸಂತೋಷ ಸಿಗೋದಿಲ್ಲ, ಅದು ಅದಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ದೇವರು ನಮಗೆ ಯಾವಾಗಲೂ ಏನು ಅಂತ ಹೇಳಿದ್ರೆ, ದೇವರು ನಮಗೆ ಕೊಡೋದನ್ನು ನಾವು ನಿರ್ವಹಿಸೋದಕ್ಕೆ ನಾವು ಕಲ್ತಿರಬೇಕು. ಈ ಹಣದೊಂದಿಗೆ ಒಂದು ಹೆಲ್ತಿ ರಿಲೇಷನ್ಶಿಪ್, ಅಂದರೆ ಹಣದೊಂದಿಗೆ ನಾವು ಆರೋಗ್ಯಕರವಾದ ಒಂದು ಸಂಬಂಧವನ್ನು ನಾವು ಹೊಂದಿರಬೇಕು. ಸೊ ಕ್ರಿಸ್ತಿಯ ಜೀವಿತ ನೋಡಬೇಕಾದ್ರೆ ಪ್ರತಿಯೊಂದು ವಿಷಯದಲ್ಲೂ, ಪ್ರತಿಯೊಂದು ಸ್ಟೇಜ್ನಲ್ಲೂ, ಪ್ರತಿಯೊಂದು ಹಂತದಲ್ಲೂ ದೇವರು ಅವರಿಗೆ ಕೊಟ್ಟಿರುವುದರಲ್ಲಿ ಸಂತೃಪ್ತರಾಗಿ ಇರೋದಕ್ಕೆ ದೇವರು ಏನು ಮಾಡ್ತಾರೆ, ಕರೆ ನೀಡ್ತಾರೆ. ದೇವರು ನಿಮ್ಗೇನು ಕೊಟ್ಟಿದ್ದಾರೋ ಅದರಲ್ಲಿ ಸಂತೃಪ್ತರಾಗಿ ಇರಬೇಕು ಅಂತೇಳಿ ದೇವರು ಕರೆ ನೀಡುವಂಥವರಾಗಿದ್ದಾರೆ. ಹಾಗಾದರೆ ಈ ಹಣಕಾಸಿನ ನಿರ್ವಹಣೆಯನ್ನು ಕುರಿತು ದೇವರ ವಾಕ್ಯ ಏನು ಹೇಳುತ್ತೆ ಅಂತೇಳಿ ನಾವು ನೋಡೋಣ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಪ್ರಸಂಗಿಗಳ ಪುಸ್ತಕ 5ನೇ ಅಧ್ಯಾಯ 10ನೇ ವಾಕ್ಯವನ್ನು ನೋಡುವಾಗ, ಹಣವನ್ನು ಪ್ರೀತಿಸುವವನಿಗೆ ಎಂದಿಗೂ ಸಾಕಾಗೋದಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಹಣವನ್ನು ಪ್ರೀತಿಸುವವನಿಗೆ ಎಂದಿಗೂ ಸಾಕಾಗುವುದಿಲ್ಲ, ಸಂಪತ್ತನ್ನು ಪ್ರೀತಿಸುವವನು ತನ್ನ ಆದಾಯದಿಂದ ಎಂದಿಗೂ ತೃಪ್ತನಾಗುವುದಿಲ್ಲ, ಇದು ಕೂಡ ಅರ್ಥಹೀನ. ಪ್ರಸಂಗಿ 5ನೇ ಅಧ್ಯಾಯ 10ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ.
ಸೊ ಹಣವನ್ನು ಪ್ರೀತಿಸುವಂಥವ್ರಿಗೋಸ್ಕರ ಬರೆದಿರುವಂಥದ್ದು. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಹಣ ಕೆಟ್ಟದಲ್ಲ, ಹಣದ ಆಶೆ ಕೆಟ್ಟದ್ದು ಅಂತೇಳಿ. ನಾವು ದೇವ್ರ ವಾಕ್ಯ ಹೇಳುತ್ತೆ ನೋಡಿ, ಹಣ ಈಗ ಸಂಪತ್ತನ್ನು ಇಲ್ಲ ನೀವು ಹಣವನ್ನು ಸಂಪಾದಿಸುವಂಥ ಸಾಮರ್ಥ್ಯ ಯಾರಿಂದ ಬರುತ್ತೆ ಅಂತ ನೋಡುವಾಗ ಇದು ದೇವರೇ ಕೊಡುವಂಥದ್ದು. ನೋಡ್ರಿ, ಡ್ಯೂಟೋನಮಿ ಚಾಪ್ಟರ್ 8:18 ನೋಡುವಾಗ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ, ಡ್ಯೂಟೋನಮಿ ಚಾಪ್ಟರ್ 8:18 ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಆದುದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳ್ರಿ ಅಂತೇಳಿ. ಸೊ ಉತ್ಪಾದಿಸುವ ಸಾಮರ್ಥ್ಯ, ಕೆಪಾಸಿಟಿ ಕೊಡೋದು ಯಾರು ಅಂತ ಹೇಳಿದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ. ಅದೇ ಪ್ರಕಾರವಾಗಿ ದೇವರ ವಾಕ್ಯದಲ್ಲಿ ಇನ್ನೊಂದು ಸಹ ಬರೆದಿದೆ. ಏನಂತ ಹೇಳಿದ್ರೆ ಮತ್ತಾಯನು ಬರೆದ ಸುವಾರ್ತೆ 6:24 ವಾಕ್ಯದಲ್ಲಿ ನೀವು ದೇವರನ್ನು ಮತ್ತು ಹಣವನ್ನು ಸೇವಿಸಲು ಸಾಧ್ಯ ಇಲ್ಲ ಅಂತಲೂ ಸಹ ಬರೆದಿದೆ. ದೇವರು ಮತ್ತು ಹಣವನ್ನು ನೀವು ಸೇವಿಸಲು ಸಾಧ್ಯ ಇಲ್ಲ, ಯಾರೂ ಸಹ ಇಬ್ಬರು ಯಜಮಾನರಿಗೆ ಸೇವೆ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ. ನೀವು ದೇವರನ್ನು ಧನವನ್ನು ಸೇವಿಸಲು ಸಾಧ್ಯವಿಲ್ಲ ಅಂತಲೂ ಸಹ ದೇವರ ವಾಕ್ಯದಲ್ಲಿ ಬರೆದಿದೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ನೀವು ಧನವನ್ನು ದೇವರು ಅಂತ ತಿಳ್ಕೊಳಕ್ಕೆ ಹೋಗ್ಬಿಟ್ರಿ, ಧನವನ್ನು ದೇವ್ರ ಸ್ಥಾನದಲ್ಲಿ ಇಡೋದಕ್ಕೆ ಹೋಗ್ಬೇಡ್ರಿ. ಯಾವಾಗಲೂ ನಾವು ಒಂದು ತಿಳ್ಕೊಬೇಕು, ನಮ್ಮ ಜೀವಿತ ಏನಿದೆ ಇದು ಸೆಂಟರ್ ಆಫ್ ಅಟ್ರಾಕ್ಷನ್ ಏನು ಅಂತ ಹೇಳಿದ್ರೆ ಇದು ದೇವರಾಗಿರಬೇಕು. ಅಂದರೆ ನಾವು ಕ್ರಿಸ್ತನಲ್ಲಿ ಕೇಂದ್ರೀಕೃತಗೊಂಡು ಜೀವಿಸೋದನ್ನು ಕಲ್ತ್ಕೊಳ್ಬೇಕು. ಸೊ ನಮ್ಮ ಜೀವಿತದ ಮೇನ್ ಅಟ್ರಾಕ್ಷನ್ ಏನು ಅಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ಏನು ಅಟ್ರಾಕ್ಷನ್ ಇರಬೇಕು, ಮೇನ್ ಅಟ್ರಾಕ್ಷನ್ ಯಾವುದು ಅಂತ ಹೇಳಿದ್ರೆ ಯೇಸು ಸ್ವಾಮಿ ಆಗಿರಬೇಕು. ಸೊ ಅದನ್ನು ಬಿಟ್ಟು ನಾವು ಈ ಧನವನ್ನು ಧನದ ಹಿಂದೆ ಹೋಗಬಾರ್ದು. ಧನವನ್ನು ಏನು ಮಾಡಬಾರ್ದು ಅಂತ ಹೇಳಿದ್ರೆ ಅದನ್ನು ಹೆಚ್ಚು ಅಂತೇಳಿ ಅದಕ್ಕೆ ಮಹತ್ವವನ್ನು ಕೊಡಬಾರ್ದು ಅಂತೇಳಿ ಅದರ ಅರ್ಥ. ಯಾಕಂತ ಹೇಳಿದ್ರೆ ಇಲ್ಲಿ ಫರಿಸಾಯರನ್ನು ಕುರಿತು ಈ ವಾಕ್ಯದಲ್ಲಿ ಬರೆದಿದೆ. ಫರಿಸಾಯರನ್ನು ಕುರಿತು ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು. ಯಾಕಂದರೆ ಫರಿಸಾಯರು ಹಣವನ್ನು ಏನೋ ಹೆಚ್ಚಾಗಿ ಆಶಿಸ್ತಾಯಿದ್ರು ದೇವರಿಗಿಂತ. ಹಾಗಾಗಿ ಯೇಸುಸ್ವಾಮಿ ಹೇಳಿದ್ದು, ಯೇಸುಸ್ವಾಮಿ ಅವರಿಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಅವರು ಧನವನ್ನು ಸೇವಿಸಲು ಸಾಧ್ಯ ಇಲ್ಲ ಅಂತೇಳಿ ಹೇಳೋದನ್ನು ನೋಡ್ತೇವೆ. ನೋಡ್ರಿ, ಹಣಕ್ಕೋಸ್ಕರ ನಾವು ದುರಾಸೆ ಪಡೋದಕ್ಕೆ ಹೋಗಬಾರ್ದು. ನಿನ್ನ ದೃಷ್ಟಿ ಹಣದ ಮೇಲೆ ಎರಗುತ್ತದೋ ಆಗ ಅದು ಹಾರಿ ಹೋಗುತ್ತದೆ ಇರುವ ವಾಕ್ಯ ಹೇಳುವಂಥದ್ದಾಗಿದೆ. ಅದಕ್ಕೆ ನೀವು ದೃಷ್ಟಿಯನ್ನು ಇಡೋದಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರೆ, ಹಣ ಅಂತೇಳಿ ಅದರ ಮೇಲೆ ಹೆಚ್ಚಾದ ಮನಸ್ಸನ್ನು ಇಡೋದಕ್ಕೆ ಹೋಗ್ಬೇಡ್ರಿ ಅಂತೇಳೇ ದೇವರ ವಾಕ್ಯ ಹೇಳುವಂಥದ್ದು. ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ನೋಡ್ರಿ, ಜ್ಞಾನೋಕ್ತಿಗಳ ಪುಸ್ತಕ ಫಸ್ಟ್ ಪೀಟರ್ ಚಾಪ್ಟರ್ 5:2 ನೋಡಬೇಕಾದ್ರೆ, ಫಸ್ಟ್ ಪೀಟರ್ 1 ಪೇತ್ರ 5ನೇ ಅಧ್ಯಾಯ, ಫಸ್ಟ್ ಪೀಟರ್ ಚಾಪ್ಟರ್ 5:2, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆಯನ್ನು ಮಾಡಿರಿ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಹಣಕ್ಕಾಗಿ ದುರಾಸೆ ಪಡಬೇಡ್ರಿ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಅದೇ ಪ್ರಕಾರವಾಗಿ ನೋಡುವಾಗ ಜ್ಞಾನೋಕ್ತಿಗಳ ಪುಸ್ತಕ ಬುಕ್ ಆಫ್ ಪ್ರೋವರ್ಬ್ಸ್ ಚಾಪ್ಟರ್ 15 15ನೇ ಅಧ್ಯಾಯ, ಬುಕ್ ಆಫ್ ಪ್ರೋವರ್ಬ್ಸ್ ಜ್ಞಾನೋಕ್ತಿಗಳ ಪುಸ್ತಕ 15ನೇ ಅಧ್ಯಾಯ 27ನೇ ವಾಕ್ಯವನ್ನು ನೋಡುವಾಗ, 15ನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕ 15ನೇ ಅಧ್ಯಾಯ 27ನೇ ವಾಕ್ಯವನ್ನು ನೋಡುವಾಗ, ಸೂರೆ ಮಾಡುವನು ಸ್ವಂತ ಮನೆಯನ್ನೇ ಬಾಧಿಸುವನು, ಲಂಚವನ್ನು ಒಪ್ಪದವನು ಸುಖವಾಗಿ ಬಾಳುವನು ಅಂತೇಳಿ. ಸೊ ದುರಾಸೆ, ಇದರ ಅರ್ಥ ಏನು ಅಂತಂದರೆ, ದುರಾಸೆಗಳು ತನ್ನ ಮನೆಯವರನ್ನ ಏನು ಮಾಡ್ತಾನೆ, ತೊಂದರೆಗೊಳಿಸ್ತಾನೆ ಅಂತೇಳಿ ಅದರ ಅರ್ಥ. ದುರಾಸೆ ಉಳ್ಳವನು ಏನು ಮಾಡ್ತಾನೆ, ತನ್ನ ಮನೆಯವರನ್ನೇ ತೊಂದರೆಪಡಿಸ್ತಾನೆ ಅಂತೇಳಿ ಅದರ ಅರ್ಥ. ಆದರೆ ಲಂಚವನ್ನು ದ್ವೇಷಿಸುವವನು ಅವನೇನು ಮಾಡ್ತಾನಂತೆ, ಸುಖವಾಗಿ ಬಾಳ್ತಾನೆ, ಲಂಚವನ್ನು ಒಪ್ಪದವನು ಸುಖವಾಗಿ ಬಾಳ್ತಾನೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ.
ಹಾಗಾದರೆ ದೇವರು ನಿಮಗೆ ಕೊಟ್ಟಿದ್ದನ್ನು ಯಾವ ರೀತಿಯಾಗಿ ನೀವು ಹ್ಯಾಂಡ್ಲ್ ಮಾಡಬೇಕು, ಯಾವ ರೀತಿಯಾಗಿ ನಿರ್ವಹಿಸಬೇಕು ಅಂತ ನೋಡುವಾಗ ನಾವು ದೇವರ ವಾಕ್ಯ ಹೇಳುವಂಥದ್ದಾಗಿದೆ ನೋಡ್ರಿ. ಈ ವಾಕ್ಯಗಳೇನಿದೆ, ಇದು ಈ ದೇವರ ವಾಕ್ಯದಲ್ಲಿ ಏನು ಬರೆದಿದೆ ಅಂತೇಳಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೊದಲೇ ನಾನು ನಿಮಗೆ ಹೇಳಿದ್ದೇವೆ. ಅದನ್ನು ಒಂದೊಂದಾಗಿ ನಾವು ಲಿಸ್ಟ್ ಮಾಡ್ತಾ ಹೋಗ್ತೇವೆ, ಲಿಸ್ಟ್ ಹೇಳ್ತಾ ಹೋಗ್ತೇವೆ. ನೀವು ಅದನ್ನು ನೋಟ್ ಮಾಡ್ಕೊಳ್ಬೋದು. ನೋಡಿ, ಪಾಪದ ಅಭ್ಯಾಸಗಳಿಗಿಂತ ಪ್ರಾಮಾಣಿಕವಾಗಿ ಕೆಲಸದ ಮೂಲಕ ಹಣ ಸಂಪಾದಿಸುವವರನ್ನ ದೇವರ ಆಶೀರ್ವಾದ ಮಾಡ್ತಾನೆ. ಪಾಪದ ಅಭ್ಯಾಸಗಳು, ಪಾಪದ ಮೂಲಕವಾಗಿ ಬರುವಂಥ ಹಣಗಳು, ನೀವು ಯಾವ ರೀತಿಯಾಗಿ ಪಾಪದ ಮೂಲಕವಾಗಿ ಅಂತೇಳಿದ್ರೆ ಜೂಜಾಟದ ಮುಖಾಂತರವಾಗಿರ್ಬೋದು, ಇಲ್ಲ ಬೇರೆ ರೀತಿಯಾದ ಕೆಟ್ಟ ಕೆಲಸಗಳನ್ನು ಮಾಡಿ, ಕೆಟ್ಟ ಕಾರ್ಯಗಳನ್ನು ಮಾಡಿ, ಬಡ್ಡಿಗಳನ್ನು ವಸೂಲಿ ಮಾಡಿಕೊಂಡು, ಅನ್ಯಾಯವಾದ ಬಡ್ಡಿಗಳನ್ನು ಹಾಕಿ ಬಡ್ಡಿ ದುಡ್ಡುಗಳನ್ನು ಸಂಪಾದನೆ ಮಾಡಿಕೊಂಡಾಗಿರ್ಬೋದು, ಇಲ್ಲ ಬೇರೆ ರೀತಿಯಾಗಿ ಯಾವ ರೀತಿಯಾಗಿ ಪಾಪದ ಅಭ್ಯಾಸಗಳಿಂದ, ಪಾಪದ ಕಾರ್ಯಗಳಿಂದ, ಪಾಪಕರವಾದ ಕೆಲಸಗಳಿಂದ ದುಡ್ಡನ್ನು ಸಂಪಾದನೆ ಮಾಡೋದಕ್ಕಿಂತಲೂ ದೇವರು ಪ್ರಾಮಾಣಿಕವಾಗಿ ಕೆಲಸದ ಮುಖಾಂತರ, ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುವಂಥ, ಪ್ರಾಮಾಣಿಕವಾಗಿ ನೀವು ಬಿಸ್ನೆಸ್ಗಳನ್ನು ಮಾಡುವಂಥದ್ದು, ಪ್ರಾಮಾಣಿಕವಾಗಿ ಇರುವುದರ ಮುಖಾಂತರವಾಗಿ ನೀವು ಹಣವನ್ನು ಸಂಪಾದನೆ ಮಾಡೋದನ್ನು ದೇವರು ಆಶೀರ್ವದಿಸ್ತಾನೆ. ಅದಕ್ಕೆ ವಾಕ್ಯಗಳನ್ನ ಸಹ ನಿಮಗೆ ಕೊಡ್ತಾ ಹೋಗ್ತೀವಿ. ಎರಡನೇದಾಗಿ ನೋಡಬೇಕಾದ್ರೆ, ನಾವು ದೇವರು ನಮ್ಮ ಸಾಲವನ್ನು ತೀರಿಸೋದಕ್ಕೆ, ಸಾಲ ಏನಾರು ಮಾಡಿತು ಅಂತ ಸಾಲ ತೀರಿಸೋದಕ್ಕೆ ಮತ್ತು ಸಹಾಯ ಮಾಡಲು, ನಮಗೆ ಸಹಾಯ ಯಾರು ಮಾಡಿರ್ತಾರೋ ಸಹಾಯ ಮಾಡಲು ಸಹ ದೇವರು ಕರೆಯೋದನ್ನು ನೋಡ್ತೇವೆ. ದೇವರ ಆ ರೀತಿಯಾಗಿ ಬಯಸೋದನ್ನು ನೋಡ್ತೇವೆ. ಮೂರನೇದಾಗಿ ನೋಡಬೇಕಾದ್ರೆ, ನಾವು ಹಣ ಗಳಿಸುವುದು ಹೇಗೆ ಎಂದು ಯೋಚಿಸುವುದು, ಹಣ ಯಾವ ರೀತಿಯಾಗಿ ಗಳಿಕೆ ಮಾಡಬೇಕಾಗಿದೆ ಎಂದು ಯೋಚಿಸುವುದು, ಮತ್ತು ಯೋಚಿಸುವುದು ಮಾತ್ರವಲ್ಲ, ಹಣ ಯಾವ ರೀತಿಯಾಗಿ ಖರ್ಚು ಮಾಡಬೇಕು, ಹಣವನ್ನು ಯಾವ ರೀತಿಯಾಗಿ ಖರ್ಚು ಮಾಡಬೇಕು ಅಂತೇಳಿ ನಾವು ದೇವರಿಂದ ಜ್ಞಾನವನ್ನು ಕೇಳ್ಕೊಳ್ಬೇಕು. ಮತ್ತು ದೇವರ ಜ್ಞಾನ ಅದಕ್ಕೆ ಬೇಕೇ ಬೇಕು. ದೇವರ ಜ್ಞಾನ ಬೇಕು. ಈ ಹಣ ಗಳಿಸೋದು ಹೇಗೆ ಅಂತ ನೋಡಬೇಕಾದ್ರೆ, ನೀವು ಮಾಡುವಂಥ ಬಿಸ್ನೆಸ್ಗಳಿರ್ಬೋದು, ಮಾಡುವಂಥ ಕೆಲಸಗಳಿರ್ಬೋದು, ನೀವು ಯಾವ ರೀತಿಯಾಗಿ ಓನ್ ಬಿಸ್ನೆಸ್ ಮಾಡ್ಬೋದು, ಇಲ್ಲ ಅಂತೇಳಿದ್ರೆ ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತಾ ಇರ್ಬೋದು. ಓಕೆ, ಸೊ ಹಣ ಗಳಿಸೋದು ಕಾಮನ್. ಹಣವನ್ನು ಯಾವ ರೀತಿಯಾಗಿ ಅರ್ನ್ ಮಾಡಬೇಕಾಗಿದೆ ಅಂತೇಳಿ ನೀವು ಅದನ್ನು ಯೋಚಿಸಬೇಕು ಮತ್ತು ಯೋಜನೆ ಸಹ ಹಾಕಬೇಕು. ಸೊ ಈ ವಿಷಯಗಳನ್ನು ಸಹ ನಾವು ಮುಂದೆ ಹೇಳ್ಕೊಡ್ತೀವಿ. ನಂತರ ನೋಡುವಾಗ, ಈ ಹಣ ನೀವು ಸೇವಿಂಗ್ಸ್ ಮಾಡುವಂಥದ್ದು ಏನು ಅಂತೇಳಿದ್ರೆ, ಇದು ನಿಮ್ಮ ಭವಿಷ್ಯದ ಆರ್ಥಿಕ ಯಶಸ್ಸಿಗೆ, ಭವಿಷ್ಯ ನೀವು ಯಾವ ಫ್ಯೂಚರ್ನಲ್ಲಿ ನಿಮ್ಮ ಆರ್ಥಿಕ ಯಶಸ್ಸು, ನಿಮ್ಮ ಯಾವ ರೀತಿಯಾಗಿ ನೀವು ಸಕ್ಸಸ್ಫುಲ್ ಆಗಬೇಕು, ಮತ್ತು ನೀವು ಯಾವ ರೀತಿಯಾಗಿ ಫ್ಯೂಚರ್ನಲ್ಲಿ ನೀವು ಯಾವ ರೀತಿಯಾಗಿ ಹಣವನ್ನು ಸೇವ್ ಮಾಡಿಡಬೇಕಾಗಿದೆ, ಅದನ್ನು ಸಹ ದೇವರ ವಾಕ್ಯ ಹೇಳ್ಕೊಡುವಂಥದ್ದಾಗಿದೆ. ನಾವು ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕಂತೇಳಿದ್ರೆ ಕೆಲವ್ರು ಏನು ಮಾಡ್ತಾರೆ ಅಂತೇಳಿ, ಸೇವಿಂಗ್ಸ್ ಮಾಡಬೇಡ್ರಿ, ಪರಲೋಕದಲ್ಲಿ ನೀವು ಹಣ ಇಡ್ರಿ, ಇಲ್ಲಿ ಇಡಬೇಡ್ರಿ ಅನ್ನೋ ಹೇಳೋಂಥ ಜನಗಳು ಇದ್ದಾರೆ. ನೀನು ಅದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ನೀವು ಇಲ್ಲಿರುವಾಗ ನಿಮ್ಮ ಅಗತ್ಯತೆಗಳೇನಿದೆ, ನೀವು ಮುಂದೆ ನೀವು ಏನಾದ್ರು ಥಿಂಗ್ಸ್ಗಳನ್ನ ತಗೊಳ್ಬೇಕು, ಇಲ್ಲ ಅಂತೇಳಿದ್ರೆ ಏನಾದ್ರು ನಿಮಗೆ ಮನೆಯನ್ನು ಕಟ್ಟುವಂಥ ವಿಷಯಗಳಿರ್ಬೋದು, ಯಾವುದೇ ವಿಷಯಗಳಾದರೂ ಸರಿ, ನಿಮ್ಮ ಮಕ್ಕಳ ಎಜುಕೇಷನ್ಗಳಿರ್ಬೋದು, ಎಮರ್ಜೆನ್ಸಿ ಏನಾಗಿದೆ, ಕೆಲವು ಸಿಚುವೇಷನ್ಗಳು ಬರುವ, ಅದಕ್ಕೆ ಬೇಕಾದಂಥ ಹಣ ಇರ್ಬೋದು. ಅದಕ್ಕೆ ನೀವು ಹಣವನ್ನು ಏನು ಮಾಡಬೇಕು, ಸೇರಿಸಿಡಲೇಬೇಕು. ಅದಕ್ಕೆ ದೇವರ ವಾಕ್ಯಗಳು ನಾವು ಕೊಟ್ಟೆ ನಾವು ಅದನ್ನು ವಿಷಯಗಳನ್ನ ಮಾತಾಡೋದಕ್ಕೆ ಹೋಗ್ತೇವೆ. ಹಾಗಾಗಿ ಸೇವಿಂಗ್ಸ್ ಅನ್ನೋದು ಮಸ್ಟ್. ನೋಡ್ರಿ, ದೇವರ ವಾಕ್ಯನ ಸ್ಪಷ್ಟವಾಗಿ ಹೇಳುತ್ತೆ, ಅನೈತಿಕ ಹಣ ಏನಾಗುತ್ತೆ, ಕ್ಷೀಣಿಸುತ್ತಂತೆ, ಆದರೆ ಸ್ವಲ್ಪವೇ ಹಣವನ್ನು ಸಂಗ್ರಹಿಸುವವನು ಅದನ್ನು ಬೆಳೆಸುತ್ತಾನೆ ಅಂತ ಹೇಳ್ಬಿಟ್ಟು ಜ್ಞಾನೋಕ್ತಿಗಳ ಪುಸ್ತಕ, ಬುಕ್ ಆಫ್ ಪ್ರೋಬ್ಸ್, ಜ್ಞಾನೋಕ್ತಿಗಳ ಪುಸ್ತಕ 13ನೇ ಅಧ್ಯಾಯ 11ನೇ ವಾಕ್ಯ. ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು, ದುಡಿದು ಕೂಡಿಸಿಕೊಂಡವನಿಗೆ ಅಭಿವೃದ್ಧಿ ಆಗುತ್ತೆ ಅಂತೇಳಿ. ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು, ದುಡಿದು ಕೂಡಿಸಿಕೊಂಡವನಿಗೆ ಅಭಿವೃದ್ಧಿ ಆಗುತ್ತೆ ಅಂತೇಳಿದ್ರೆ, ದುಡಿದು ಕೂಡಿಸ್ಕೊಬೇಕು ಅಂತಲೇ ದೇವ್ರ ವಾಕ್ಯ ಹೇಳ್ತಾ ಇರೋವಂಥದ್ದು. ದುಡಿದು ಕೂಡಿಸ್ಕೊಬೇಕು ಅಂತಲೇ ದೇವ್ರ ವಾಕ್ಯ ಹೇಳುವಂಥದ್ದು.
ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 4-6 ವಾಕ್ಯ ನೋಡುವಾಗ ನಾವು ನೋಡ್ತೇವೆ, ಇತರರಿಗೆ ಸಲ್ಲಿಸಬೇಕಾದನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ ದುಡ್ಡನ್ನು ಬಿಗಿ ಹಿಡಿಯೋದಕ್ಕೆ ಹೋಗಬಾರ್ದು, ಮೋಸ ಮಾಡೋದಕ್ಕೆ ಹೋಗಬಾರ್ದು. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 4-6 ವಾಕ್ಯವನ್ನು ನೋಡುವಾಗ, ನಿಮ್ಮ ಹೊಲಗಳಲ್ಲಿ ಕೊಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ, ಹಾಗೂ ಆ ಕೂಲಿ ನಿಮ್ಮ ಮೇಲೆ ಕೂಗುತ್ತದೆ, ಮತ್ತು ಕೊಯ್ದವರ ಕೂಗು ಸಕಲ ಸೇನಾಧಿಪತಿಯಾಗಿರುವ ಕರ್ತನ ಕಿವಿಗಳಲ್ಲಿ ಬಿದ್ದದೆ. ಭೂಲೋಕದಲ್ಲಿ ನೀವು ಅತಿ ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ. ವಧೆಯ ದಿವಸ ಬಂದಿದ್ದರೂ ನಿಮ್ಮನ್ನು ಕುಂಬಿಸಿಕೊಂಡಿದ್ದೀರಿ. ನೀತಿವಂತನಿಗೆ ಮರಣದಂಡನೆ ವಿಧಿಸಿ ಅವನನ್ನು ಕೊಂದು ಹಾಕಿದಿರಿ, ಅವನು ನಿಮ್ಮನ್ನು ಎದುರಾಯಿಸುವವನಲ್ಲ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಯಾರಿಗೆ ಏನು ಕೂಲಿಯವರು ದುಡ್ಡೇನಿದೆ ಅದನ್ನು ಹಿಡಿಬಾರ್ದು, ಅದನ್ನು ಕೊಡಬೇಕು, ದುಡ್ಡನ್ನು ಕೊಡಬೇಕು ಅಂತಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅದನ್ನು ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ. ಜ್ಞಾನೋಕ್ತಿಗಳ ಪುಸ್ತಕ 13ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಬುಕ್ ಆಫ್ ಪ್ರೋಬ್ಸ್ ಚಾಪ್ಟರ್ 13 ವರ್ಸ್ 16, 13ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಬರೆದಿದೆ, ಪ್ರತಿಯೊಬ್ಬ ಜಾಣನು ತನ್ನ ಕೆಲಸವನ್ನು ತಿಳುವಳಿಕೆಯಿಂದ ನಡೆಸುವನು. ನೋಡಿ, ಅಂದರೆ ಅವ್ರು ಯಾವ ರೀತಿಯಾಗಿ ಮುಂದೆ ಏನಾಗುತ್ತೆ, ಯಾವ ರೀತಿಯಾಗಿ ಜ್ಞಾನಿ ಮುಂದೆ ಏನಾಗ್ಬೋದು ಅಂತೇಳಿ ಆತನು ಯೋಚನೆ ಮಾಡ್ತಾನೆ ಅಂತೇಳಿ ಅದರ ಅರ್ಥ. ಜ್ಞಾನಿ ಯಾವ ರೀತಿಯಾಗಿ ಮುಂದೆ ಏನಾಗ್ಬೋದು ಅಂತೇಳಿ ಆಲೋಚನೆ ಮಾಡಿ ತಿಳುವಳಿಕೆಯಿಂದ ತನ್ನ ಕೆಲಸವನ್ನು ಮಾಡ್ತಾನೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅದೇ ಪ್ರಕಾರವಾಗಿ ನಾವು ನೋಡುವಾಗ ಜ್ಞಾನೋಕ್ತಿಗಳ ಪುಸ್ತಕ 21ನೇ ಅಧ್ಯಾಯ, ಜ್ಞಾನೋಕ್ತಿಗಳ ಪುಸ್ತಕ 21ನೇ ಅಧ್ಯಾಯ ನಾವು ನೋಡ್ತೇವೆ. ಇಲ್ಲಿ ನೋಡ್ರಿ, 5ನೇ ವಾಕ್ಯ ನೋಡುವಾಗ, ಶ್ರಮಶೀಲರಿಗೆ ತಮ್ಮ ಯತ್ನಗಳಿಂದ ಸಮೃದ್ಧಿ, ಆತುರ ಪಡುವವರಿಗೆಲ್ಲ ಕೊರತೆಯೇ. ಶ್ರಮಶೀಲರಿಗೆ ತಮ್ಮ ಯತ್ನಗಳಿಂದ ಸಮೃದ್ಧಿ. ಸೊ ಹಾಗಾಗಿ ಎಫರ್ಟ್ ಹಾಕೋದೇನಿದೆ, ಶ್ರಮ ಅಂತ ಹೇಳಿದ್ರೆ ಎಫರ್ಟ್, ಈ ಶ್ರಮ ಏನಿದೆ ಇದನ್ನು ಹಾಕಬೇಕು, ಶ್ರಮ ಪಟ್ಟು ಕೆಲಸ ಮಾಡಬೇಕು. ಶ್ರದ್ಧೆಯನ್ನು ಶ್ರಮವನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಹಾಕಿ ಯೋಜನೆಗಳನ್ನು ಹಾಕಬೇಕು, ಶ್ರದ್ಧೆಯಿಂದ ಕಾರ್ಯಗಳನ್ನು ಮಾಡಬೇಕು. ಈ ರೀತಿಯಾಗಿ ಮಾಡುವಾಗ ಏನಾಗುತ್ತೆ, ಅದು ಲಾಭಕ್ಕೆ ಕಾರಣವಾಗುವಂಥದ್ದಾಗಿ. ಸೊ ಆತುರ ಪಡೋರೆಲ್ಲ ಕೊರತೆ ಅಂತ ನೋಡುವಾಗ, ಆತುರದಿಂದ ಅಂದರೆ ಇಮ್ಮಿಡಿಯೇಟಾಗಿ ದುಡ್ಡು ಬಂದುಬಿಡುತ್ತೆ, ದುಡ್ಡು ಡಬಲ್ ಆಗಿಬಿಡುತ್ತೆ, ಪರ್ಸೆಂಟೇಜು 20% 30% ಬಂದುಬಿಡುತ್ತೆ. ಈ ರೀತಿಯಾಗಿ ದುಡ್ಡು ಹಾಕಿದ್ರೆ ಅಂತೇಳಿ ಸಡನ್ನಾಗಿ ದುಡ್ಡುಗಳನ್ನು ಹಾಕಿ ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಕೆಲವರೆಲ್ಲ ಈ ರೀತಿಯೇ ಹಣದಾಸೆಗೆ ಒಳಗಾಗಿ 20% ಕೊಡ್ತಾರೆ, 30% ಬಡ್ಡಿ ಕೊಡ್ತಾರೆ ಅಂತೆಲ್ಲ ದುಡ್ಡು ಕೊಟ್ಟು ಆ ದುಡ್ಡನ್ನು ಅವರು ಹಾಳು ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಇನ್ನು ಮುಂದಾಲೋಚನೆಯನ್ನು ಮಾಡಬೇಕು, ಮುಂದೆ ಆಲೋಚನೆಗಳನ್ನು ಮಾಡಿ ಕಾರ್ಯಗಳನ್ನು ಮಾಡಬೇಕಾಗತ್ತೆ, ಭವಿಷ್ಯತ್ತನ್ನು ಕುರಿತು ಯೋಜನೆಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ಅದನ್ನೇ ದೇವರ ವಾಕ್ಯ ಹೇಳುವಂಥದ್ದು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ಲೂಕನು ಬರೆದ ಸುವಾರ್ತೆ, ಬುಕ್ ಆಫ್ ಲೂಕ್ ಚಾಪ್ಟರ್ 14 ವರ್ಸ್ 28 ನೋಡುವಾಗ, ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 28ನೇ ವಾಕ್ಯವನ್ನು ನೋಡುವಾಗ, ನಿಮ್ಮಲ್ಲಿ ಯಾವನಾದರೂ ಒಂದು ಬುರುಜನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದೀತು ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟೋ ಎಂದು ಲೆಕ್ಕ ಮಾಡುವುದಿಲ್ಲವೇ? ಅಂದರೆ ನೀವು ಫಸ್ಟು ಪ್ಲ್ಯಾನ್ ಮಾಡಿಕೊಳ್ಳ್ರಿ, ಅಂದಾಜು ಮಾಡಿಕೊಳ್ಳಿ ಅಂತಲೇ ದೇವರ ವಾಕ್ಯ ಹೇಳುವಂಥದ್ದು. ಸೊ ಫಸ್ಟು ಎಸ್ಟಿಮೇಷನ್ ಹಾಕ್ರಿ. ಅದೇ ನಾನು ನಿಮ್ಗೆ ಹೇಳಿದ್ದು, ನಾನು ಮೊದಲನೇ ಸಂದೇಶದಲ್ಲಿ ಹೇಳಿದ್ದೇವೆ, ಪಾರ್ಟ್ ಫಸ್ಟಲ್ಲಿ ಹೇಳಿದ್ದೇವೆ. ಸೊ ಇರುವೆಗಳು ನೋಡ್ರಿ ಯಾವ ರೀತಿಯಾಗಿ ಅವುಗಳಿಗೆ ಪ್ರಭುಗಳು ಇಲ್ಲಂತಿತ್ತು ಅಂತ ಹೇಳಿದ್ರು, ನಾಯಕರು ಇಲ್ಲ ಅಂತಿತ್ತು ಅಂತ ಹೇಳಿದ್ರು, ತನ್ನ ತಿನ್ನಿಯನ್ನು ಯಾವ ರೀತಿಯಾಗಿ ಕೂಡಿಸಿಡುತ್ತೆ ಅಂತೇಳಿ ನಾವು ನಿಮ್ಗೆ ಹೇಳಿದ್ದು.
ಸೊ ಪ್ಲ್ಯಾನ್ ಮಾಡುತ್ತೆ. ಸೊ ನಿಮ್ಮಲ್ಲಿರುವಂಥ ಏನಿದೆ ಸಂಪತ್ತೇನಿದೆ ಅದನ್ನು ಕೂಡಿಸಿಡ್ರಿ. ನಿಮ್ಮಲ್ಲಿರುವಂಥ ಹಣವನ್ನು ಏನಿದೆ ಅದನ್ನು ಸೇವಿಂಗ್ಸ್ ಮಾಡಿರಿ. ದೇವರ ವಾಕ್ಯ ಅದನ್ನು ಹೇಳುವಂಥದ್ದು. ನೋಡ್ರಿ, ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯ, ಬುಕ್ ಆಫ್ ಪ್ರೋಬ್ಸ್ ಚಾಪ್ಟರ್ 30. ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯ, ಬುಕ್ ಆಫ್ ಪ್ರೋಬ್ಸ್ ಚಾಪ್ಟರ್ 30, 30ನೇ ಅಧ್ಯಾಯ 24 ಮತ್ತು 25ನೇ ವಾಕ್ಯ ನೋಡುವಾಗ ನೋಡ್ರಿ, ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳ 4 ಸಣ್ಣ ಜಂತುಗಳುಂಟು. ಇರುವೆಗಳು ದುರ್ಬಲ ಜಾತಿಯಾದರೂ ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನು ಅಣಿ ಮಾಡಿಕೊಳ್ಳುವವು ಅಂತೇಳಿ. ನೋಡಿದ್ರ ಯಾವ ರೀತಿಯಾಗಿ ಅದು ಕೂಡಿಸಿಡ್ತಾ ಇದೆ, ದೇವರ ವಾಕ್ಯದಲ್ಲಿ ಬರೆದಿದೆ. ಸೊ ಹಾಗಾಗಿ ಸೇವಿಂಗ್ಸ್ ಬಹಳ ಮುಖ್ಯ. ಹಾಗಾಗಿ ಈ ಸೇವಿಂಗ್ಸ್ ಅಂತ ಬರಬೇಕಾದ್ರೆ ಎಲ್ಲ ಸೇವಿಂಗ್ಸ್ಗಳನ್ನ ಹಾಕೋದಕ್ಕೆ ಹೋಗ್ಬೇಡ್ರಿ. ಪೋಸ್ಟ್ ಆಫೀಸ್ಗಳಿರ್ಬೋದು, ಬ್ಯಾಂಕ್ಗಳಿರ್ಬೋದು, ಈ ರೀತಿಯಾಗಿ ಯಾವುದು ನ್ಯಾಯಯುತವಾಗಿದೆ, ಯಾವುದು ಪರ್ಫೆಕ್ಟ್ ಆಗಿದೆ, ನಿಮ್ಮ ಹಣಕ್ಕೆ ಯಾವ ರೀತಿಯಾದಂಥ ಭದ್ರತೆ ಉಂಟು ಅದನ್ನು ನೋಡಿ ಅಲ್ಲಿ ನೀವು ಸೇವ್ ಮಾಡಬೇಕು, ಅಲ್ಲಿ ಉಳಿತಾಯ ಮಾಡಬೇಕು. ತಗೊಂಡೋಗಿ ಎಲ್ಲೆಲ್ಲ ಉಳಿತಾಯ ಮಾಡೋದಲ್ಲ, ಎಲ್ಲೆಲ್ಲ ನಿಮ್ಮ ಹಣವನ್ನು ಎಲ್ಲೆಲ್ಲ ಹಾಕೋದಕ್ಕೆ ಹೋಗ್ಬಿಡ್ರಿ. ಬಿ ಕೇರ್ಫುಲ್. ನಿಮ್ಮ ಹಣವನ್ನು ಜಾಗರೂಕತೆಯಿಂದ ನೀವು ಇನ್ವೆಸ್ಟ್ಮೆಂಟ್ ಮಾಡಿರಿ, ಜಾಗರೂಕತೆಯಿಂದ ಅದನ್ನು ನಿರ್ವಹಣೆ ಮಾಡಿರಿ, ಅದು ಜಾಗರೂಕತೆಯಿಂದ ಅದನ್ನು ಸೇವ್ ಮಾಡಿರಿ. ಈ ವಾಕ್ಯ ಸಂದೇಶವನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ. ಈ ಸಂದೇಶವನ್ನು ನಾವು ಇನ್ನೊಂದು ಪಾರ್ಟಲ್ಲಿ ನಾವು ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ಹೋಗ್ತೇವೆ. ಇನ್ನು ಅನೇಕ ಸಂಗತಿಗಳನ್ನು ನಾವು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕಾಗಿದೆ. ಯಾಕಂತೇಳಿದ್ರೆ ದೇವರ ವಾಕ್ಯದಲ್ಲಿ ನಾವು ದೇವರ ವಾಕ್ಯನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ದೇವರ ವಾಕ್ಯದಲ್ಲಿ ಏನು ಬರೆದಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಈ ಹಣದ ನಿರ್ವಹಣೆಯನ್ನು ಕುರಿತು ನಾವು ಈ ಸಂದೇಶವನ್ನೇನಿದೆ ಇದನ್ನು ಹಣ ಮತ್ತು ಹಣದ ನಿರ್ವಹಣೆಯನ್ನು ಕುರಿತು ಈ ಸಂದೇಶವನ್ನು ನಾವು ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡೋದಕ್ಕೆ ಬಯಸ್ತೇವೆ. ದೇವರು ಈ ವಾಕ್ಯಗಳ ಮುಖಾಂತರ ನಿಮ್ಮನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.